ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಗಿಲ್ಲಿ ನಟ ಅವರು ಊರಿನಲ್ಲಿದ್ದಾಗಲೇ ಸ್ಕ್ರಿಪ್ಟ್ ಬರೆದು ನಟಿಸಿ ನಿರ್ದೇಶನ ಮಾಡಿರುವ ಸೀರೀಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದರು. ಈ ಕಾಮಿಡಿ ವಿಡಿಯೋಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು. ಅದಾದ ನಂತರ ಅವರು ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾದರು. ಗಿಲ್ಲಿ ನಟ ಅವರು ಕಾಮಿಡಿ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಭಾಗಿಯಾಗಿದ್ದರು. ಆ ವೇಳೆ ಅವರು ಪ್ರಾಪರ್ಟಿ ಕಾಮಿಡಿ ಮಾಡಿ ಹೆಸರು ಗಳಿಸಿದ್ದರು. ಅಂದ ಹಾಗೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಕೂಡ ಭಾಗವಹಿಸಿದ್ದರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಹೆಸರು ಮಾಡಿರುವ ಗಿಲ್ಲಿ ನಟ ಈ ಹಿಂದೆ ಸಾಕಷ್ಟು ಕಷ್ಟಪಟ್ಟಿದ್ದರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗಿಲ್ಲಿ ನಟ ಅವರು ಬೆಂಗಳೂರಿಗೆ ಬಂದಾಗ ಸಾಕಷ್ಟು ಕಷ್ಟಪಟ್ಟಿದ್ದರು. 6 ತಿಂಗಳುಗಳ ಕಾಲ ಅವರು ಮನೆಗೆ ಹೋಗಿರಲಿಲ್ಲ. ಅವರು ಏನೆಲ್ಲ ಕಷ್ಟಪಟ್ಟಿದ್ದರು ಎನ್ನುವುದನ್ನ ಗಿಲ್ಲಿ ನಟನ ತಾಯಿ ಜೀ ಕನ್ನಡ ಶೋ ಒಂದರಲ್ಲಿ ಹೇಳಿದ ಮಾತು ಈಗ ವೈರಲ್ ಆಗುತ್ತಿದೆ. ಬೆಂಗಳೂರಿನಲ್ಲಿ ನನ್ನ ಮಗ ಕೆಲಸ ಕೇಳಿದಾಗ ಯಾರೂ ಕೂಡ ಕೆಲಸ ಕೊಡಲಿಲ್ಲ. ಚಿಕ್ಕವನು ಎಂದು ಎಲ್ಲರೂ ಆಗುವುದಿಲ್ಲ ಎಂದರು. ಇನ್ನೊಂದು ದಿನ ಒಂದು ಮದುವೆಗೆ ಹೋಗಿದ್ದಾನೆ. ಅರಕಲ ಬಟ್ಟೆ ಹಾಕಿದ್ದಾನೆ ಎಂದು ಸೆಕ್ಯೂರಿಟಿ ಎಳೆದು ರೋಡ್ಗೆ ತಂದು ನೂಕಿದ್ದಾನೆ. ಆಮೇಲೆ ಅವನು ಹತ್ತಿದ್ದಾನೆ ಎಂದು ಗಿಲ್ಲಿ ನಟನ ತಾಯಿ ಹೇಳಿದ್ದಾರೆ. ಗಣೇಶನ ಮೆರವಣಿಗೆ ದಿನ ಎಲ್ಲರೂ ಕುಣಿಯುತ್ತಲಿದ್ದರು. ಹೊಸ ಹುಡುಗ ಕುಣಿಯೋದನ್ನು ನೋಡಿದವರು ಏನು ಸಮಸ್ಯೆ, ಯಾವ ಊರು ಎಂದು ಪ್ರಶ್ನೆ ಮಾಡಿದ್ದಾರೆ. ಆಗ ನಮ್ಮ ನಟ ಊಟ ಬೇಕು ಎಂದು ಹೇಳಿದ್ದಾನೆ. ಆಗ ಊಟ ಕೊಡಿಸಿದ್ದಾರೆ. ಇವನು ಊಟ ಮಾಡಿ ಬಂದಿದ್ದಾನೆ ಎಂದು ಗಿಲ್ಲಿ ನಟನ ತಾಯಿ ಹೇಳಿದ್ದಾರೆ. ಇನ್ನೊಮ್ಮೆ ಸ್ಕೂಟಿ, ಬೈಕ್ ವಾಶ್ ಮಾಡುತ್ತಿರುವವರ ಬಳಿ ಹೋಗಿ 20 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, ಕೆಲಸ ಕೊಡಿ ಎಂದು ಬೇಡಿದ್ದಾನೆ. ಆಗ ಅವರು ಕೆಲಸ ಕೊಟ್ಟಿದ್ದಾರೆ. ಅಂದು ಗಿಲ್ಲಿ ನಟ ಕಣ್ಣೀರು ಹಾಕಿದ್ದ. ಇಂದು ನಮಗೆ ಅವನು ತುಂಬಾ ಖುಷಿ ಕೊಟ್ಟಿದ್ದಾನೆ. ಮೊಬೈಲ್ ತೋರಿಸಿ ನಿಮ್ಮ ಮಗ ಎಂದು ವಿಡಿಯೋ ತೋರಿಸಿದಾಗ ತುಂಬಾ ಖುಷಿ ಆಗುವುದು ಎಂದು ಗಿಲ್ಲಿ ನಟನ ತಾಯಿ ಹೇಳಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.